ಲೋಕಸಭೆ ಚುನಾವಣೆ ಅಭ್ಯರ್ಥಿ ಯಾರು ಸಹ ಹೇಗಿದೆ ತಯಾರಿ ಅಂತ ಕಾಂಗ್ರೆಸ್ ಪಕ್ಷ ನೋಡಿ, ಕಾಂಗ್ರೆಸ್ ಪಕ್ಷ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಸದೃಢವಾಗಿದೆ. ಇಲ್ಲಿವರೆಗೂ ಏನು ಸ್ವಾತಂತ್ರ್ಯದ ನಂತರ ಎಷ್ಟು ಚುನಾವಣೆಗಳು ನಡೆದಿದೆ, ಎರಡು ಸಂದರ್ಭದಲ್ಲಿ 85ರಲ್ಲಿ ಡಾಕ್ಟರ್ ವೆಂಕಟೇಶು ಮತ್ತು ಕಳೆದ ಚುನಾವಣೆಯಲ್ಲಿ 2019ರಲ್ಲಿ ಮುನಿಸ್ವಾಮಿಯವರು ಗೆದ್ದಿದ್ಬಿಟ್ರೆ ಉಳಿದಂಥ ಎಲ್ಲ ಚುನಾವಣೆಗಳಲ್ಲಿ ಕಾಂಗ್ರೆಸ್ ಇಲ್ಲಿ ಗೆದ್ದಿದೆ. ಅಂದರೆ ಇಲ್ಲಿ ಕಾಂಗ್ರೆಸ್ ಸದೃಢವಾಗಿಂತ ಇದೆ ಅಂತ ಅರ್ಥ. ಹಂಗಂತೇಳಿ ನಾವು ಗೆದ್ದೇ ಬಿಟ್ಟಿದ್ದೀವಿ ಅಂತಲ್ಲ. ಇವತ್ತು ಕಳೆದ 8-10 ತಿಂಗಳಿಂದ ನಡೆದಂಥ ವಿಧಾನಸಭೆ ಚುನಾವಣೆಯಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ನಾವು ಕಾಂಗ್ರೆಸ್ ಪಕ್ಷದಿಂದ 5 ಜನ MLAಗಳು ಗೆದ್ದಿದ್ದೀವಿ. ಸೋತಿರ್ತಕ್ಕಂಥ ಕಡೆ ಕೂಡ ಕಾಂಗ್ರೆಸ್ ಪಕ್ಷ 2ನೇ ಸ್ಥಾನದಲ್ಲಿದೆ. ಇವತ್ತು ಒಟ್ಟು ಮತಗಳಿಕೆಯಲ್ಲಿ ಕಾಂಗ್ರೆಸ್ 1ನೇ ಸ್ಥಾನದಲ್ಲಿದೆ. ಹಂಗಾಗಿ ಇಲ್ಲಿ ಕಾಂಗ್ರೆಸ್ಗೆ ಹೆಚ್ಚಿನ ಗೆಲ್ಲತಕ್ಕಂಥ ಅವಕಾಶಗಳಿದ್ದಾವೆ. ಅಭ್ಯರ್ಥಿ ಯಾರು ಅಂತೇಳಿ ಪ್ರತಿ ಚುನಾವಣೆ ಸಂದರ್ಭದಲ್ಲೂ ಕೂಡ ಅಸೆಂಬ್ಲಿ ಇರ್ಬೋದು, ಲೋಕಸಭೆ ಇರ್ಬೋದು, ನೀವು ಕೇಳ್ತಾ ಇರ್ತೀರಿ, ನಾವು ಹೇಳ್ತಾ ಇರ್ತೀವಿ. ಆದರೆ ನಮ್ಮ ಹೈಕಮಾಂಡ್ ಕೊನೆಗೆ ತೀರ್ಮಾನ ಮಾಡೋದು. ಹೈಕಮಾಂಡ್ ಬಿಟ್ಟರೆ ಇಲ್ಲಿ ಯಾರಿಗೂ ಅಭ್ಯರ್ಥಿ ಇಂಥವ್ರೆ ಅಂತ ಹೇಳ್ತಕ್ಕಂಥ ಅಧಿಕಾರ ನಮ್ಗೆ ಯಾರಿಗೂ ಇಲ್ಲ. ಹಂಗಾಗಿ ಹೈಕಮಾಂಡ್ ತೀರ್ಮಾನ ಮಾಡ್ತದೆ ಅಭ್ಯರ್ಥಿ ಯಾರು. ಆಕಾಂಕ್ಷಿಗಳಾಗಿರ್ತಕ್ಕಂಥವರು ಕಾಂಗ್ರೆಸ್ ಪಕ್ಷದ ಶಾಸಕರನ್ನ, ಮಾಜಿ ಶಾಸಕರನ್ನ, ಕಾಂಗ್ರೆಸ್ನ ಹಿರಿಯ ನಾಯಕರನ್ನ ಮತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹಿರಿಯರನ್ನ ಹೋಗಿ ಮಾತನಾಡಿ ಅವ್ರ ಆಶೀರ್ವಾದ ಕೇಳಿ ತಪ್ಪು ಅಂತಲ್ಲ, ಅದು ಅವರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ. ಯಾರು ಹೇಳಿದ್ರು ನಿಮಗೆ? ಅಲ್ಲ, ನಿಮಗೆ ಯಾರು ಹೇಳಿದ್ರಪ್ಪ? ನಿಮಗೆ ಯಾರು ಹೇಳಿದ್ರು? ಅಲ್ಲ, ನಿಮಗೆ ಯಾರು ಹೇಳಿದ್ರು? ಕೊತ್ತೂರು ಮಂಜು ಅವ್ರು ಹೇಳಿದಾರಾ? ನಾವು ಹೇಳಿದೀವಾ? ನೋಡಿ, ಕಾಂಗ್ರೆಸ್ ಪಕ್ಷ ನೋಡಿ, ನಾನು ಹೇಳಿದೆ, ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೀನಿ. ಕಾಂಗ್ರೆಸ್ ಪಕ್ಷದಲ್ಲಿ ಅಭ್ಯರ್ಥಿಯನ್ನ ತೀರ್ಮಾನ ಮಾಡ್ತಕ್ಕಂಥ ಅಧಿಕಾರ ನಮ್ಮ ಪಕ್ಷದ ಹೈಕಮಾಂಡ್, ಅಂದರೆ AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು, ರಾಹುಲ್ ಗಾಂಧಿಯವರು, ಈ ರಾಜ್ಯದ ಉಸ್ತುವಾರಿಯನ್ನು ವಹಿಸಿಕೊಂಡಿರ್ತಕ್ಕಂಥ ಸುರ್ಜೇವಾಲಾರವರು, ಸಿದ್ದರಾಮಣ್ಣ ಅವರು, ಮುಖ್ಯಮಂತ್ರಿಗಳಂತ ಸಿದ್ದರಾಮಣ್ಣ ಅವರು, KPCC ಅಧ್ಯಕ್ಷ ಅಂತ ಶಿವಕುಮಾರ್ ಅವರು, ಇವರು ಹೈಕಮಾಂಡ್, ಸೋನಿಯಾ ಗಾಂಧಿ ಅವರು, ಇವರೆಲ್ಲ ಕೂಡ. ಅವ್ರಿಗೆ ಬಿಟ್ಟರೆ ಬೇರೆ ಯಾರಿಗೂ ಅಧಿಕಾರ ಇಲ್ಲ ಅಂದಮೇಲೆ ಅನಿಲ್ ಕುಮಾರ್ ಯಾರು, ಕೊತ್ತೂರು ಮಂಜು ಯಾರು, ಇನ್ನೊಬ್ರು ಯಾರು ನಾವು ಹೇಳೋದಕ್ಕೆ? ನಮ್ಮ ಅಭಿಪ್ರಾಯವನ್ನು ನಾವು ತಿಳಿಸ್ಬೋದು ಅಷ್ಟೇ, ನಮ್ಮ ಅಭಿಪ್ರಾಯವನ್ನು. ಆದರೆ ತೀರ್ಮಾನವನ್ನು ತೆಗೆದುಕೊಳ್ಳೋದು ಹೈಕಮಾಂಡ್. ನಾವೆಲ್ಲ ಅಭಿಪ್ರಾಯಗಳನ್ನು ನಮ್ಮ ಪಕ್ಷದ ವೇದಿಕೆಯಲ್ಲಿ ನಮ್ಗೆ ಯಾರಿಗೆ ತಿಳಿಸ್ಬೇಕು ಅವ್ರಿಗೆ ತಿಳಿಸ್ತೀವಿ. ಈ ರೀತಿ ಸಾರ್ವಜನಿಕವಾಗಿ ಮಾಧ್ಯಮದ ಮುಂದೆ ಹೇಳೋದಿಲ್ಲ. 7 ಬಾರಿ ಚುನಾವಣೆ ಮಾಡಿರೋರು ನಾವೇನೆ. ಬಹುಶಃ ಇಲ್ಲಿ ನಿಮಗೆ ಯಾರಿಗೆ ಅದ್ರ ಬಗ್ಗೆ ಮಾಹಿತಿ ಇದೆಯೋ ಗೊತ್ತಿಲ್ಲ. ಈಗ ಅವರು 7 ಬಾರಿ ಗೆದ್ದಿರ್ತಕ್ಕಂಥವ್ರು 8ನೇ ಬಾರಿ ನಿಂತಾಗ ಸೋತಿರ್ಬೋದು. ಆದರೆ ನಮ್ಮ ಪಕ್ಷದ ಹಿರಿಯ ನಾಯಕರಾಗಿದ್ದಾರೆ. ಇವತ್ತು ರಾಜ್ಯದ ಸಚಿವ ಸಂಪುಟದಲ್ಲಿ ಒಂದು ಪ್ರಮುಖವಾದಂಥ ಖಾತೆಯ ಜವಾಬ್ದಾರಿಯನ್ನು ಹೊತ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಅವರ ಅಭಿಪ್ರಾಯವನ್ನು ಕೂಡ ಅವ್ರು ಹೈಕಮಾಂಡ್ಗೆ ತಿಳಿಸ್ತಾರೆ, ನಾವು ತಿಳಿಸ್ದಂಗೆ ಅಷ್ಟೇ.